ಬನ್ನಿ ಎಲ್ಲರೂ ನೋಡೋಣ ಹೋಟೆಲ್ ಸ್ಟೈಲು ಹೇಗೆ ಬಿಸಿ ಬಿಸಿ ಉದ್ದಿನ ಬೋಂಡನ ಮನೇಲೇ ಮಾಡೋದು ಅಂತ. ಅಷ್ಟೆಲ್ಲ ನಾವೊಬ್ಬರೇ ತಿನ್ನೋದಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಉಣಬಡಿಸೋಣ ಮತ್ತು ಫ್ರೆಂಡ್ಸ್ಗೂ ಕೂಡ ಕೊಡೋಣ ಅಂತ ಹೇಳ್ಬೋದು. ಬನ್ನಿ, ವೆರಿ ಸಿಂಪಲ್ ಆಗಿ ಹೇಗೆ ಉದ್ದಿನ ಬೋಂಡನ ನಾವು ಮನೇಲಿ ಮಾಡ್ಕೋಬೋದು ಅಂತ. ಬಿಸಿ ಬಿಸಿ ಕಾಫಿಯೊಟ್ಟಿಗೆ ಸಂಜೆ ಸ್ನ್ಯಾಕ್ಸ್ ಪರ್ಫೆಕ್ಟ್ ಉದ್ದಿನ ಬೋಂಡ ಅಂತ ಹೇಳ್ತೀನಿ. ಕಂಪ್ಲೀಟ್ ಬ್ಲಾಗ್ ನೋಡಿ ಹೇಗೆ ಮಾಡೋದು ಅಂತ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲಿ ಕೂಡ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಕೊಡಬಹುದು ನಾವು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನಪ್ಪ ವಿಶೇಷವಾಗಿ ಇಟ್ಕೊಂಡಿದ್ದೀನಿ ಅಂತಂದರೆ, ಇದು ಬಂದು ಉದ್ದಿನ ಬೇಳೆ ನೆನೆಸಿರೋದು. ಸೊ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ನಾನು ನೆನ್ನೆ ನೈಟೇ ನೆನೆಸಿಟ್ಟೆ ಇದನ್ನು, ಉದ್ದಿನ ಬೇಳೆನ. ಬಟ್ ಇದು ಬಂದು ಉದ್ದಿನ ಕಾಳು ಬೇಳೆ ಅಂದರೆ ಇದು ಹಾಫ್ ಇರುತ್ತೆ, ನೋಡ್ತಾ ಇದ್ದೀರಲ್ಲ. ಸೊ ಇದು ಬಂದು ಉದ್ದಿಂದು ರೌಂಡ್ ಕಾಳು, ಓಕೆನಾ. ಸೊ ಇದನ್ನು ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ. ಇವಾಗ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬೋಣ ಅಂತ ಸಾಫ್ಟಾಗಿ ರುಬ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಉದ್ದಿನ ಬೋಂಡ ಮಾಡ್ತಾಯಿದ್ದೀನಿ. ನನ್ನ ಮಗನ ಫೇವ್ರೇಟು ಮತ್ತು ತುಂಬಾ ಹೆಲ್ತಿಗೆ ಒಳ್ಳೆಯದು. ಅದಕ್ಕೆ ಇವತ್ತು ನಾನು ಮಾಡ್ತಿರೋದು ಉದ್ದಿನ ಬೋಂಡ. ಬನ್ನಿ ನೋಡೋಣ ಹೇಗಿರುತ್ತೆ ಪ್ರೊಸೆಸ್ ಅಂತ ಮಾಡೋದು. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾವ ಬೇಕು ಸ್ವಲ್ಪ ಸ್ವಲ್ಪ ಆನ್ ಆಫ್ ಮಾಡಿ ಗ್ರೈಂಡ್ ಮಾಡ್ಬೇಕು. ಪೇಸ್ಟ್ ಆಗಿದೆ ಅಂತ, ವಾವ್, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಇನ್ನೊಂದು ಬೌಲಿಗೆ ಇದನ್ನ ಹಾಕೊಳ್ಳೋಣ. ಇವಾಗ ಸಾಫ್ಟಾಗಿ ಆಗಿರುವಂಥ ಉದ್ದಿನ ಹಿಟ್ಟು ನಾವು ರುಬ್ಕೊಂಡಿದ್ದೀವಲ್ಲ, ಅದನ್ನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ನೋಡಿ, ನೀಟಾಗಿ ನಾವು ಕೈಯಿಂದ ತೆಗೆದ್ರೆ ಎಲ್ಲ ಕಡೆ ಸುತ್ತಮುತ್ತ ಇರೋ ಕಡೆ ಒಳಗಡೆ ಎಲ್ಲ ಕಡೆನೂ ನಾವು ಬೆಳೆದೇ ತೆಗಿಬೋದು. ಸೊ ಹೀಗಾಯಿತು. ಇದು ಒಂದು ಟ್ರಿಪ್ಪು. ಇನ್ನೊಂದು ಟ್ರಿಪ್ನ ಗ್ರೈಂಡ್ ಮಾಡ್ಕೊಂಡು ಬಂದು ಬೌಲಿಗೆ ಹಾಕೊಳ್ಳೋಣ. ಸೊ ಈಗ ಸೆಕೆಂಡ್ ಟೈಮ್ ರುಬ್ಕೊಂಡಿರೋದು ಅಷ್ಟೇ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ, ಕ್ರೀಮಿಯಾಗೆ. ಸೊ ಇದನ್ನು ಕೂಡ ನಾನು ಬೌಲ್ಗೆ ಹಾಕೋತೀನಿ. ನಾನು 2 ಟೈಮ್ಸ್ ರುಬ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅರ್ಧ kg ಒಂದು ಸ್ವಲ್ಪ ಬಿಕ್ಕಿಸ್ಕೊಂಡು ಇನ್ನೆಲ್ಲನೂ ನಾನು ಹಾಕಿ ನೆನೆಸ್ಕೊಂಡಿದ್ದೆ. ಯಾಕಂತಂದರೆ ನನ್ನ ಫ್ರೆಂಡ್ಸ್ಗೂ ಕೂಡ ತೊಗೊಂಡು ಹೋಗೋಣ, ಮನೆಯವ್ರಿಗೂ ಆದಮೇಲೆ ನನ್ನ ಫ್ರೆಂಡ್ಸ್ಗೂ ಕೂಡ ತೊಗೊಂಡು ಹೋಗೋಣ ಅಂತ. ಇವತ್ತಿನ ನಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ಇರೋರು ಬಂದು ಅದಕ್ಷ ನಿಂಗೆ ಇಷ್ಟನಾ ಉದ್ದಿನ ಬೋಂಡ? ಹೇಳು, ಇಷ್ಟನಾ? ಏನು ಹೇಳಮ್ಮ? ಹೌದು, ಓಕೆ. ಉದ್ದಿನ ಬೋಂಡಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದೀರಲ್ವ ಏನೆಲ್ಲ ಇದು ಅಂತ ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಮೆಣಸು ಇರಲಿಲ್ಲ, ಕಾಳು ಮೆಣಸು, ಅದಕ್ಕೆ ಕಾಳು ಮೆಣಸಿನ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ಲೇವರ್ಗೆ. ಮತ್ತು ಇಲ್ಲಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿ ಒಂದು 1/4 ಭಾಗ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಮತ್ತೊಂದು 3 ಹಸಿಮೆಣಸಿನ್ಕಾಯಿನ ಕೂಡ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸನ್ನು ನಾನಿವಾಗ ಉದ್ದಿನ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ತೆಂಗಿನಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು, ಆಪ್ಷನಲ್. ಬೇಡ ಅನ್ನೋರು ಬೇಡ, ನಾನು ಯೂಶ್ವಲಿ ತೆಂಗಿನಕಾಯಿ ಹಾಕೋದಿಲ್ಲ, ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ, ಇದೆಲ್ಲ ಹಾಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಸೊ ಇವಾಗ ಮೊದಲಿಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕೋತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಶುಂಠಿ ಮತ್ತು ಮೆಣಸಿನ ಪೌಡ್ರು ಮತ್ತು ಉಪ್ಪು ಎರಡು ಕೂಡ ಒಟ್ಟಿಗೆ ಹಾಕೋತಾ ಇದ್ದೀನಿ. ಮೆಣಸಿನದು ಪೌಡ್ರು ಬಂದು ಫ್ಲೇವರ್ಗೆ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡಾದ್ಮೇಲೆ ಜಂಟಲ್ ಮಿಕ್ಸ್ ಕೊಡ್ತೀನಿ ನಾನು. ಸೊ ಏನಕ್ಕೆ ನಾನು ಇಲ್ಲಿ ಸ್ಪೂನಲ್ಲಿ ಮಾಡ್ತಾ ಇರೋದು ಅಂತ ಅಂದರೆ, ನಾನು ಸ್ಪೂನಲ್ಲೇ ಬೋಂಡನ ಬಿಡ್ತೀನಿ ಇವತ್ತು ಎಣ್ಣೆಗೆ. ಅದಕ್ಕೋಸ್ಕರ ನೋಡಿ ಹೇಗೆ ಮಿಕ್ಸ್ ಮಾಡ್ಕೋತೀನಿ. ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡ್ಕೋಬೇಕು ನೀವು ಹಿಟ್ಟು ಎಷ್ಟಿದೆ ಅದಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಉಪ್ಪಾಗಿರ್ಬಹುದು, ಮೆಣಸು, ತೆಂಗಿನಕಾಯಿ, ಕೊತ್ತಂಬರಿ ಏನೇನು ಹಾಕೋತೀರಾ ಇದಕ್ಕೆ, ಏನು ಉದ್ದಿನ ಬೋಂಡಕ್ಕೆ ಏನೇನೆಲ್ಲ ನೀವು ಹಾಕೋತೀರಾ ಅದನ್ನೆಲ್ಲ ಆ ಕ್ವಾಂಟಿಟಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ. ಯಾವುದು ಜಾಸ್ತಿನೂ ಆಗಬಾರ್ದು, ಯಾವುದು ಕಡಿಮೆನೂ ಆಗಬಾರ್ದು, ಆ ರೀತಿ. ಸೊ ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ, ಯಾಕಂದರೆ ಎಲ್ಲ ಕಡೆ ಅದು ಫ್ಲೇವರ್ ಬಿಟ್ಕೋಬೇಕು, ಮಿಕ್ಸ್ ಆಗಬೇಕು. ಇದಾದಮೇಲೆ ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಿ. ಆ ರೆಸ್ಟಿಂಗ್ ಟೈಮಲ್ಲೇ ನಾವಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಆ ಎಣ್ಣೆನ ಕಾಯೋದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾಯೋ ಟೈಮ್ಗೂ ಈ ಉದ್ದಿನ
ಉದ್ದಿನ ಹಿಟ್ಟು ಕೂಡ 2 ಮಿನಿಟ್ಸ್ ಅದು ಎಲ್ಲ ಮಿಕ್ಸ್ ಆಗಿ ಫ್ಲೇವರ್ ಬಿಟ್ಕೊಳ್ಳೋದಕ್ಕೂ ಟೈಮ್ ಆಗುತ್ತೆ. ಇಲ್ಲಿ ನಾವು ಯಾವುದೇ ರೀತಿಯ ಟೈಮ್ನ ವೇಸ್ಟ್ ಮಾಡ್ದಂಗೂ ಆಗೋದಿಲ್ಲ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಪಾತ್ರೆ ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಉದ್ದಿನ ಬೋಂಡ ಆಗಿದ ತಕ್ಷಣ ಹಾಕೋದಕ್ಕೆ. ಉದ್ದಿನ ವಡೆ ನೋಡಿರ್ತೀರ ಸಾಮಾನ್ಯವಾಗಿ, ಬಟ್ ಉದ್ದಿನ ಬೋಂಡನೂ ಕೂಡ ವೆರಿ ಸಿಂಪಲ್. ಉದ್ದಿನ ವಡೆ ಶೇಪ್ ಕೊಡೋಕ್ಕಾಗಲ್ಲ, ಮತ್ತು ಉದ್ದಿನ ಬೋಂಡ ಶೇಪ್ನ ಕೊಡ್ಬೋದು, ಚೆನ್ನಾಗಿ ಬರುತ್ತೆ. ಬನ್ನಿ ಎಣ್ಣೆ ಕಾದ್ಮೇಲೆ ಹಾಕೋಣ. ಸೊ ಹೀಗೆ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕಾಳುಮೆಣಸು ಮತ್ತು ಉಪ್ಪು ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಸೊ ನೋಡಿ, ಹೀಗೆ ಈ ಥರ ತಿಕ್ನೆಸ್ ಬರಬೇಕು. ಆವಾಗ ನಾವು ಬೋಂಡನ ಎಣ್ಣೆಯಾಗಿ ಹಿಂಗೆ ಬಿಡಬೇಕಾದ್ರೆ ನೀಟಾಗೆ ಬರುತ್ತೆ, ತೆಳು ಇರಬಾರ್ದು ಯೂಶ್ವಲಿ. ಓಕೆ, ಎಣ್ಣೆ ಕೂಡ ಕಾಯ್ತಾ ಇದೆ, ಕೊಡೋದಕ್ಕೆ ಪಾತ್ರೆ ಕೂಡ ಇದೆ. ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಚೆನ್ನಾಗಿ ಬಿಸಿಯಾಗಿದೆ. ಚೆನ್ನಾಗಿ ಎಣ್ಣೆ ಕಾದಾಗ ನಾವು ಬೋಂಡ ಚೆನ್ನಾಗಿ ಬೇಯಬೇಕು. ಈಗ ಹೈ ಫ್ಲೇಮ್ ಮಾಡ್ತಾ ಇದ್ದೀನಿ, ಹೈ ಫ್ಲೇಮ್ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಬೆಂದ ಮೇಲೆ ನಾವು ಉಲ್ಟಾ ತಿರುಗಿಸೋಣ. ಯಾವಾಗಲೂ ಅಷ್ಟೇ ಬೋಂಡ ಎಣ್ಣೆಗೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು, ಯಾಕಂದರೆ ಹಾರೋದಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಂದು ಒದ್ದೆ ಅಂಶ ಅಷ್ಟಿರಲಿಲ್ಲ, ಯಾಕಂದರೆ ಜಾಸ್ತಿ ನೀರು ಹಾಕೊಂಡಿರಲಿಲ್ಲ ಅಲ್ವಾ, ಅದಕ್ಕೆ ನೀಟಾಗಿ ಚೆನ್ನಾಗಿ ಎಣ್ಣೆಗೆ ಬಿಟ್ಕೊತದ್ದು ಹಾಕೊಂತು. ನೋಡಿ ಎಷ್ಟು ಚೆನ್ನಾಗಿ ಊದು ಬಂದಿದೆ ಅಲ್ಲ, ಊದಿದೆ, ತುಂಬಾ ಚೆನ್ನಾಗಿ ಆಗ್ತಾ ಈ ಥರ ಊದಬೇಕು. ನೋಡಿ ಕಾರ್ನರ್ಸ್ ಎಲ್ಲ ಬ್ರೌನ್ ಆಗ್ತಾ ಇದೆ ಲೈಟಾಗೆ. ಸೊ ಸ್ವಲ್ಪ ಹೀಗೆ ಅದನ್ನು ಮೂಮೆಂಟ್ ಮಾಡ್ತೀನಿ. ಓಕೆ, ಎಣ್ಣೆ ಚೆನ್ನಾಗಿ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಉದ್ದಿನ ಬೋಂಡ ಚೆನ್ನಾಗಿ ಎಣ್ಣೆ ಕುಡಿಯುತ್ತೆ. ನಾನು ಊಟ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಹೇಗೆ ಕೊತ ಕೊತ ಅಂತದೆ ಎಣ್ಣೆ. ಇವಾಗ ಇನ್ನೊಂದು ಸೈಡು ಚೆನ್ನಾಗಿ ಬೇಯಲಿ, ಆಮೇಲೆ ಎತ್ಬಿಟ್ಟು ಪಾತ್ರೆಗೆ ಹಾಕೊಳ್ಳೋಣ. ಇವಾಗ ಉದ್ದಿನ ಬೋಂಡ ಚೆನ್ನಾಗಿ ಎಲ್ಲ ಕಾರ್ನರ್ಸು ಎಲ್ಲ ಸೈಡ್ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ನಾನೀಗ ಲೋ ಫ್ಲೇಮ್ ಮಾಡಿಕೊಂಡು ಉದ್ದಿನ ಬೋಂಡನ ಎಣ್ಣೆಯಿಂದ ಎತ್ತಾ ಇದ್ದೀನಿ. ಸೊ ಸ್ವಲ್ಪ ಹಿಂಗೆ ಸೋರಬೇಕು ಎಣ್ಣೆ, ಎಕ್ಸ್ಟ್ರಾ ಎಣ್ಣೆಗಳನ್ನು ಸೋರ್ಕೊಂಡು ಈಗ ಪಾತ್ರೆಗೆ ಹಾಕೋತಾ ಇದ್ದೀವಿ. ಮತ್ತು ನಾವು ಉದ್ದಿನ ಬೋಂಡನ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು. ಸೊ 2ನೇ ರೌಂಡು ಕೂಡ ಹಾಕಿದ್ದೀನಿ, ನಾನು ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಪ್ರೊಸೀಜರು, ತೆಗೆಯೋದು ಹಾಕೋದು. ನೋಡಿ ಇಷ್ಟು ಬ್ಯಾಟರ್ ಇದೆ, ಇನ್ನೂ ಹಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಸೊ ಎಲ್ಲ ಮುಗಿದ ಮೇಲೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗಿದೆ ನೋಡಿ, ವಾವ್ ಸಕ್ಕದಾಗಿ ಬಂದಿದೆ. ಅದು ಶಿಜ ಕೂಡ ಟೇಸ್ಟ್ ಮಾಡಿ ಹೇಳ್ದೆ ನನಗೆ. ಹೇಗಿತ್ತು ಮಗನೇ? ಚೆನ್ನಾಗಿತ್ತು. ಇನ್ನೊಂದು ಹಾಕೋ ಬಾಯಿಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಓಕೆ, ಇನ್ನೊಂದು ಟ್ರಿಪ್ ಹೋಗ್ತಾ ಇದೆ, ತೋರಿಸೋ ಇದನ್ನು. ಇನ್ನೊಂದು ಟ್ರಿಪ್ಪು ಕೂಡ ಬೇಯ್ತಾ ಇದೆ, ಅದನ್ನು ಹಾಕೋಬೇಕು ಪಾತ್ರೆಗೆ. ಕೊಡಿಲಿ ಶಿಜ. ನೋಡಿ ಇವಾಗ ಅದನ್ನು ಉಲ್ಟಾ ಮಾಡ್ಬೇಕು ನಾನು. ಕಲ್ಲ ಎಲ್ಲಿದ್ದಾನೆ ನೋಡಿ ಇಲ್ಲಿ ಹೇಗೆ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಓಪನ್ ಮಾಡೋದಕ್ಕೂ ವಾವ್ ಸಖತ್ತಾಗಿ ಬೆಂದಿದೆ ಕೂಡ. ಮೇನಾಗಿ ಬೇಯಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಬಿಸಿ ಬಿಸಿ ಉದ್ದಿನ ಬೋಂಡ ರೆಡಿ ಆಗಿದೆ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಕ್ರಿಸ್ಪಿ ಆಗಿರುವಂಥ ಉದ್ದಿನ ಬೋಂಡ ತಿಂತಾ ಇದ್ದೀನಿ ನಾನಿವಾಗ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಡೂ ಟ್ರೈ, ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಸೊ ನಮ್ಮ ಮನೇಲಿ ಮಾಡ್ಕೊಳ್ಳೋ ಆಯಿಲಲ್ಲೇ ಹೆಲ್ದಿ ಅಂತ ಹೇಳ್ಬೋದು. ಉದ್ದಿನ ಶೇಪ್ ಒಂದಿಲ್ಲ ಅಷ್ಟೇ, ಆದರೆ ಬೋಂಡ ಸೇಮ್ ದಿಟ್ಟೋ ಉದ್ದಿನ ಬೋಂಡ ಟೇಸ್ಟ್ ಇದೆ. ಬಿಸಿ ಬಿಸಿ ಕಾಫಿ ಜೊತೆ ಅದನ್ನು ಕೂಡ ನನ್ನ ಸಂಜೆ ಯಮ್ಮಿ ಆದಂಥ ಉದ್ದಿನ ಬೋಂಡ ಒಟ್ಟಿಗೆ ಮತ್ತು ಬಿಸಿ ಬಿಸಿ ಕಾಫಿ ಒಟ್ಟಿಗೆ ಹೀಗಿದೆ. ಸೊ ಐ ಆಮ್ ಎಂಜಾಯಿಂಗ್ ಮೈ ಸಂಡೇ. ಅದು ಸಂಜೆ ವೈಬಲ್ಲಿ ಕೂಡ ಆ ನೇಚರ್ ಜೊತೆ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಯಮ್ಮಿ ಕಾಫಿ ಕೂಡ ಏನು ಕಾಂಬಿನೇಷನ್ ಅಲ್ವಾ, ಕಾಫಿ ಮತ್ತು ಉದ್ದಿನ ಬೋಂಡ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಕೂಡ ಸಂಜೆ ಏನು ಮಾಡ್ತೀರಾ? ಉದ್ದಿನ ಬೋಂಡ ಮತ್ತು ಕಾಫಿನ ಇಟ್ಕೊಂಡು ಟ್ರೈ ಮಾಡಿ, ಎಂಜಾಯ್ ಮಾಡಿ ನಿಮ್ಮ ಸಂಜೆನ.
ಸೊ ಕಾಫಿ ಜೊತೆ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಮನೇಲೇ ಹೆಲ್ದಿಯಾಗಿ ಮಾಡಿರುವಂಥ ಉದ್ದಿನ ಬೋಂಡ. ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬೌನ್ಸಿಯಾಗೆ. ಯೂಶ್ವಲಿ ಜನ ಹೇಳ್ತಾರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಸೋಡಾ ಹಾಕಿದ್ರೆ ಊದುತ್ತೆ ಅಂತ. ಎರಡೂ ಯೂಸ್ ಮಾಡಿದ್ರೆ ಬರೀ ಉದ್ದಿನ ಬೋಂಡ, ಉದ್ದಿನ ಕಾಳನ್ನ ನೆನೆಸಿ ನೈಟು ಮತ್ತು ಮಧ್ಯಾಹ್ನ ರುಬ್ಬಿಟ್ಟು ಮಾಡಿರೋವಂಥ ಉದ್ದಿನ ಬೋಂಡ ತುಂಬಾ ಚೆನ್ನಾಗಿರುತ್ತೆ, ಸಿಕ್ಕಾಬಟ್ಟೆ ಹೆಲ್ತಿ ಕೂಡ. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪ ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ನೀವು ಮನೆ ಮಾಡ್ಕೊಳ್ತೀನಿ.